Hello friends, good evening. Welcome to my channel Astro Kannadiga. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಹಣವನ್ನು ಕೊಡುವಂಥ ಚಿಹ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ, ನಿಮ್ಮ ಕೈಯಲ್ಲಿ ಒಂದು ಚಿಹ್ನೆ ಇದ್ದರೆ ಮಾತ್ರ ಅದು ನಿಮ್ಮನ್ನು ಬಡತನದಿಂದ ಹೊರಗಡೆ ತರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೋಬೋದು. ಆದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಕೇವಲ ಒಂದೇ ಒಂದು ಚಿಹ್ನೆ ನಿಮಗೆ ಬದಲಾವಣೆಯನ್ನು ತರೋದಿಲ್ಲ ಅಂತ ಹೇಳ್ಬೋದು. ನೀವು ಇನ್ನೊಂದು ವಿಚಾರ ನೋಡ್ತೀರಾ, ಎಷ್ಟೋ ಸರಿ ಹೊರಗಡೆ ಇರ್ತೀರಾ, ಹೊರಗಡೆ ಇದ್ದಾಗ ಬಹಳಷ್ಟು ಸಂದರ್ಭದಲ್ಲಿ ಕೆಲವರು ತುಂಬ ಒಂದು ಹಣವನ್ನು ಕಷ್ಟಪಡೋದಿಲ್ಲ ಅಂದರೆ ದುಡಿತಾ ಇರುತ್ತೆ, ಹಣ ಬರ್ತಾ ಇರುತ್ತೆ. ಕೆಲವರು ತುಂಬ ಕಷ್ಟಪಟ್ಟರು ಅವ್ರಿಗೆ ಹಣ ಬರದೇ ಇರೋದನ್ನು ಕಾಣ್ತಾ ಇರ್ತೀವಿ. ಸೊ ಹೀಗಾಗಿದ್ದಾಗ ಏನಾಗುತ್ತೆ ಅಂದರೆ ಅವರಲ್ಲಿ ಯಾವುದ್ಯಾವುದು ಚಿಹ್ನೆಗಳು ಅಂದರೆ ಹಣಕಾಸನ್ನು ಅಷ್ಟು ಅತ್ಯುತ್ತಮವಾಗಿ ತರುವಂಥ ಚಿಹ್ನೆಗಳು ಅವರ ಕೈಯಲ್ಲಿ ಯಾವ ಚಿಹ್ನೆಗಳು ಇರ್ತವೆ ಅಂತ ಹೇಳ್ಬಿಟ್ಟು ನಾನು ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಈಗ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಸ್ ಒನ್ ಸೆಕೆಂಡ್. ಎಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ನನ್ನ ಕೈಯಲ್ಲಿ ಹಣದ ಯೋಗ ಇದೆಯಾ, ಅಥವಾ ನಾನು ಶ್ರೀಮಂತ ಆಗ್ತೀನ, ಅಥವಾ ಯಾವ ರೇಖೆಗಳು ಹಣವನ್ನು ನೀಡ್ತವೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವರ ಒಂದು ಎಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಹುಡ್ಕೋಣ ಬನ್ನಿ. ಸೊ ಮೊದಲನೇದಾಗಿ, ಯಾವುದೇ ಒಂದು ಚಿಹ್ನೆ, ನಾನಾಗಲೇ ಹೇಳಿದೆ, ಒಂದೇ ಒಂದು ಚಿಹ್ನೆ ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿ ಮಾಡೋದಿಲ್ಲ. ಅದು ಭಾಗ್ಯರೇಖೆ ಆಗಿರ್ಬೋದು, ಸೂರ್ಯರೇಖೆ ಆಗಿರ್ಬೋದು, ಅಥವಾ ಮಂಗಳ ರೇಖೆ ಆಗಿರ್ಬೋದು, ಯಾವ ರೇಖೆನೇ ಆಗಿರ್ಬೋದು. ಇಲ್ಲಿ ಯಾವುದೇ ಒಂದು ರೇಖೆ ಸ್ಪಷ್ಟವಾಗಿ ನಿಮ್ಮ ಒಂದು ಹಣವನ್ನು ಸೂಚಿಸೋದಿಲ್ಲ. ಯಾಕಂದರೆ ಇದು ಒಂದು ಕಾಂಬಿನೇಷನ್. ನೀವು ದೇಹವನ್ನು ತಗೊಳ್ಳಿ, ಯಾವುದು ನಿಮಗೆ ಅತ್ಯಂತ ಮುಖ್ಯ, ಯಾವುದಿದ್ರೆ ತುಂಬ ಉತ್ತಮ, ಬ್ರೈನ್ ಒಂದಿದ್ರೆ ಸಾಕ ಅತ್ಯುತ್ತಮವಾದಂಥ ಲೈಫನ್ನು ಲೀಡ್ ಮಾಡ್ತೀವಿ ನಾವು? ಸಾಧ್ಯ ಇಲ್ಲ. ಸೊ ಹಾಗೆ ಒಬ್ಬ ವ್ಯಕ್ತಿಗೆ ಎಲ್ಲ ಒಂದು ಅಂಗಗಳು ಎಷ್ಟು ಕೋಆರ್ಡಿನೇಟಾಗಿ ಕೆಲಸ ಮಾಡಿದ್ರೆ ಮಾತ್ರ ದೇಹ ಚೆನ್ನಾಗಿ ಪರಿಚಯ ಆಗುತ್ತೋ, ಅದೇ ರೀತಿ ನಮ್ಮ ಒಂದು ಕೈಯಲ್ಲಿ ಸಹ ಹಲವಾರು ರೇಖೆಗಳು ಕೋಆರ್ಡಿನೇಷನ್ ಆಗಿದ್ದಾಗ ಮಾತ್ರ ಆ ಒಂದು ವಿಚಾರದಲ್ಲಿ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವ್ಯಾವ ಚಿಹ್ನೆಗಳಿರಬೇಕು ಅಂದರೆ, ಅದು ಜೀವನ ರೇಖೆ ಆಗಿರ್ಬೋದು, ಮಸ್ತಿಷ್ಕ ರೇಖೆ ಆಗಿರ್ಬೋದು, ಹೃದಯ ರೇಖೆ ಆಗಿರ್ಬೋದು, ಭಾಗ್ಯ ರೇಖೆ ಆಗಿರ್ಬೋದು, ಸೂರ್ಯ ರೇಖೆ ಆಗಿರ್ಬೋದು, ಬುಧ ರೇಖೆ ಆಗಿರ್ಬೋದು, ಅಥವಾ ಗ್ರಹ ಪರ್ವತಗಳಿರ್ಬೋದು, ಬೆರಳುಗಳ ವಿನ್ಯಾಸ ಇರ್ಬೋದು, ಉಗುರುಗಳ ರಚನೆ ಇರ್ಬೋದು, ಕೈಯಲ್ಲಿರುವಂಥ ಬಣ್ಣ ಆಗಿರ್ಬೋದು, ಚರ್ಮದ ಗುಣಮಟ್ಟ ಆಗಿರ್ಬೋದು. ಹೀಗೆ ಬಹಳಷ್ಟು ವಿಶೇಷ ಚಿಹ್ನೆಗಳು ಎಲ್ಲದರಲ್ಲೂ ಇರಬೇಕಾಗತ್ತೆ. ಬರೀ ಒಂದೇ ಒಂದು ಚಿಹ್ನೆಯನ್ನು ನೋಡ್ಬಿಟ್ಟು ನಾವು ನಿಖರವಾಗಿ ಹಣ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಬಹಳ ಉತ್ತಮವಾದಂಥ ಒಂದು ಇದು ಏನಪ್ಪ ಅಂದರೆ, ಹಣದ ಚಿಹ್ನೆ ಯಾವುದು ಅಂದರೆ ವ್ಯಕ್ತಿಗೆ ಯಾವ ಒಂದು ಚಿಹ್ನೆ ಇದ್ರೆ ಶ್ರೀಮಂತನಾಗ್ತಾನೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾವು ಒಂದೇ ಒಂದು ರೇಖೆಯನ್ನು ಇಟ್ಕೊಂಡು ಈ ಒಂದು ರೇಖೆ ಇದರಿಂದ ಶ್ರೀಮಂತರಾಗ್ತಾರೆ ಅಂದರೆ ಅದು ಶುದ್ಧ ಸುಳ್ಳು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಹಸ್ತಮುದ್ರಿಕಾ ಶಾಸ್ತ್ರದಲ್ಲಿ ಹಣ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ಉದ್ಯೋಗದಿಂದ ಬರುವಂಥ ಹಣದಿಂದ ಒಂದು ಇನ್ಕಮ್ ಬರುತ್ತೆ. ಸೊ ಅದನ್ನು ನಾವು ಭಾಗ್ಯ ರೇಖೆಯಿಂದ ನೋಡ್ತೀವಿ. ವ್ಯಾಪಾರದಿಂದ ಬರುವಂಥ ಹಣವನ್ನು ನಾವು ಬುಧ ರೇಖೆಯಿಂದ ನೋಡ್ತೀವಿ, ಆಯ್ತಾ? ಹಾಗೆ ಆಸ್ತಿ ಮತ್ತು ಆಸ್ತಿಯಿಂದ ಬರುವಂಥ ಒಂದು ಹಣವನ್ನು ನಾವು ಮಂಗಳನಿಂದ ನೋಡ್ತೀವಿ. ಯಾರು? ಮಂಗಳ, ಮಾರ್ಸ್ನಿಂದ ನೋಡ್ತೀವಿ. ಸೊ ಮತ್ತೆ ವಿದೇಶದಿಂದ ಬರುವಂಥ ಹಣ, ಇವುಗಳಿಗೆ ನಾವು ಯಾವುದು ಗುರು ಪರ್ವತವನ್ನು
ನೋಡ್ತೀವಿ. ಆಮದು ರಫ್ತಾಗಿರ್ಬೋದು, ಯಾವುದಾದ್ರು ಆಕಸ್ಮಿಕ ಹಣ ಬರ್ತಾ ಇದೆ ಅಂದರೆ ಅದನ್ನ ನಾವು ರಾಹು ಪರ್ವದಿಂದ ನೋಡ್ತೀವಿ. ಮತ್ತೆ ಉಡುಗೊರೆ ಅಥವಾ ಲಾಟ್ರಿಯಿಂದ ಬರ್ತದೆ ಅಂತ ತಿಳ್ಕೊಬೇಕಾದ್ರೆ ಅದಕ್ಕೂ ಸಹ ನಾವು ರಾಹುವನ್ನ ಮತ್ತು ಶುಕ್ರನನ್ನ ಕಾಂಬಿನೇಷನ್ ಇಟ್ಕೊಂಡು ನೋಡ್ತೀವಿ ಅಂತ ಹೇಳ್ಬೋದು. ಹಾಗೆ ಕೆಲವು ಸಂದರ್ಭದಲ್ಲಿ ಪ್ರಸಿದ್ಧಿಯಿಂದ ಹಣನು ಬರುತ್ತೆ. ಸೊ ಈ ರೀತಿ ಪ್ರಸಿದ್ಧಿಯಿಂದ ಹಣ ಬರ್ತದೆ ಅಂದ್ರೆ ಅದನ್ನ ನಾವು ಸೂರ್ಯ ರೇಖೆಯನ್ನ ಒಂದು ಮೂಲವಾಗಿ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಹೀಗೆ ಯಾವುದೇ ಒಂದು ಅಂದ್ರೆ ಪ್ರಮುಖವಾಗಿ ಯಾವ ಒಂದು ಪರ್ವತ ತುಂಬಾ ಉತ್ತಮವಾಗಿರುತ್ತೆ ಆ ಮೂಲಕ ಆ ಒಂದು ಡೈರೆಕ್ಷನ್ ಅಲ್ಲಿ ಹಣ ಬರ್ಬೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಮೂಲದಿಂದ ಅಂದ್ರೆ ಯಾವ ಒಂದು ಪರ್ವತ ತುಂಬಾ ಸೊಗಸಾಗಿರುತ್ತೆ, ನಿಮ್ಮ ಹಣಕಾಸಿನ ಮುಖ್ಯ ಮೂಲ ಅದೇ ಅಂತ ತಿಳ್ಕೊಬೋದು. ಸೊ ನೆಕ್ಸ್ಟ್ ಯಾವ ಕೈ ನೋಡಿದ್ರೆ ಒಳ್ಳೇದು, ಯಾವ ಕೈ ನೋಡಿದ್ರೆ ಕೆಟ್ಟದ್ದು, ಅಥವಾ ಯಾವ ಕೈಯನ್ನ ಕರೆಕ್ಟಾಗಿ ನೋಡ್ಬೇಕು. ಕೆಲವರು ಹೇಳ್ತಾರೆ ಹೆಂಗಸರಿಗೆ ಎಡಗೈ ನೋಡ್ಬೇಕು, ಗಂಡಸರಿಗೆ ಬಲಗೈ ನೋಡ್ಬೇಕು ಅಂತ. ಆದರೆ ವ್ಯಕ್ತಿಗೆ ಅದು ಹೆಂಗಸರಾಗಿರ್ಲಿ ಗಂಡಸರಾಗಿರ್ಲಿ ವ್ಯಕ್ತಿಯ ಬಲಗೈ ಅವನ ಇಂದಿನ ಒಂದು ನೈಜ ಸ್ಥಿತಿಯನ್ನ ತೋರಿಸುತ್ತೆ, ಹಾಗೂ ಎಡಗೈ ಅವನು ಜೀವನದಲ್ಲಿ ಹುಟ್ಟಿ ಬೆಳೀತಾ ಇರ್ಬೇಕಾದ್ರೆ ಅವನ ಒಂದು ಜೀವನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಹುಟ್ಟದಾಗಿರುವಂತ ಬರುವಂತಹ ಇನ್ನೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಅದರಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡ್ತೀವಿ. ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ನಮಗೆ ಈಗ ಹುಟ್ಟಿದ ನಂತರ ನಾವು ಬೆಳೆಸಿಕೊಂಡಂತ ಎಲ್ಲ ವಿಚಾರಗಳನ್ನ ನಾವು ರೈಟ್ ಹ್ಯಾಂಡ್ ಇಂದ ನೋಡ್ತೀವಿ. ಸೊ ಹಾಗಾಗಿ ಎರಡೂ ಕೈಗಳನ್ನ ಹಣದ ಚಿಹ್ನೆಯನ್ನ ಇದ್ದಾಗ ಮಾತ್ರ ಅದು ಹಣವನ್ನ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಹ್ಯಾಂಡು ಮುಖ್ಯ ಅಲ್ಲ, ಎರಡು ಹ್ಯಾಂಡನ್ನ ನೋಡ್ಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವ್ಯಾವ ಪರ್ವತದ ಬಗ್ಗೆ ಕೇಳೋಣ, ಯಾವ ಪರ್ವತದಲ್ಲಿ ಯಾವ್ಯಾವ ಚಿಹ್ನೆ ಇದ್ರೆ ಹಣ ಬರುವಂತ ಸಾಧ್ಯತೆಗಳು ಇದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸೂರ್ಯ ಪರ್ವತ. ಸೂರ್ಯ ಪರ್ವತ ನಮಗೆ ಉಂಗುರ ಬೆರಳಿನ ಕೆಳಭಾಗದಲ್ಲಿ ಇರುತ್ತೆ. ಇದು ಬಲವಾಗಿದ್ರೆ ವ್ಯಕ್ತಿಗೆ ನೋಡಿ ಈ ಬೆರಳು ಇದು, ಸೊ ಉಂಗುರ ಬೆರಳು ಇದು ವ್ಯಕ್ತಿಗೆ ಹೆಸರು, ಕೀರ್ತಿ, ಆದಾಯ ಹಾಗೂ ಸಮಾಜದಲ್ಲಿ ಗೌರವವನ್ನು ಸಹ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಬೆರಳಿನ ಮೇಲ್ಭಾಗದಲ್ಲಿ ಒಂದು ರೇಖೆಗಳು ತುಂಬಾ ಸ್ಪಷ್ಟವಾಗಿದ್ದಾಗ ಮತ್ತೆ ಸ್ವಲ್ಪ ಉಬ್ಬಾಗಿರ್ಬೇಕು, ಅದನ್ನು ಸಹ ಮುಖ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬುಧ ಪರ್ವ. ಬುಧ ಪರ್ವ ಅಂದ್ರೆ ಈ ಕಿರು ಬೆರಳು ನೋಡಿ, ಈ ಕಿರು ಬೆರಳಿನ ಕೆಳಭಾಗದಲ್ಲಿರುವಂತಹ ಒಂದು ಭಾಗವನ್ನ ಬುಧ ಪರ್ವ ಅಂತ ಕರಿತೀವಿ. ಇದು ಉತ್ತಮವಾಗಿದ್ದಾಗ ವ್ಯಕ್ತಿ ವ್ಯಾಪಾರ ತುಂಬಾ ಚೆನ್ನಾಗಿ ಮಾಡ್ತಾನೆ, ಉತ್ತಮ ಒಂದು ಮಾನಸಿಕ ಕೌಶಲ್ಯ ಇರುತ್ತೆ, ಹಾಗೂ ವೈದ್ಯಕೀಯ ಶಿಕ್ಷಣವನ್ನ ಒಂದು ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೂ ಇದು ಒಂದು ಪರ್ವತ ಉತ್ತಮವಾಗಿದ್ದು ಇದ್ರ ಮೇಲೆ 2-3 ಉದ್ದವಾದ ರೇಖೆಗಳಿರೋದಾಗ್ಲಿ, ತ್ರಿಭುಜ ಇರೋದಾಗ್ಲಿ, ಸ್ಟಾರ್ ಇರೋದಾಗ್ಲಿ ಇದ್ರೆ ವ್ಯಕ್ತಿ ಅತ್ಯುತ್ತಮವಾದಂತ ಸೇಲ್ಸ್ ಅನ್ನ ಸಹ ಮಾಡ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ಸೂರ್ಯ ಆಯ್ತು, ಬುಧ ಆಯ್ತು. ಈಗ ಗುರು ಪರ್ವ ಅಂದ್ರೆ ಗುರು ಅಂದ್ರೆ ನೋಡಿ ಈ ಬೆರಳು, ತೋರು ಬೆರಳು ಅಂತ ಕರಿತೀವಿ. ಇದು ಬಲವಾಗಿದ್ರೆ ವ್ಯಕ್ತಿ ನಾಯಕತ್ವ, ಅಧಿಕಾರ, ಉನ್ನತ ಸ್ಥಾನ ಹಾಗೂ ಶಿಕ್ಷಣದಿಂದ ಹಣವನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಈ ಬೆರಳು ನಾಯಕತ್ವ, ಅಧಿಕಾರವನ್ನ ಪಡ್ಕೊಂಡು ಆ ಅಧಿಕಾರದಿಂದ ಉನ್ನತ ಸ್ಥಾನವನ್ನು ಪಡ್ಕೊಂಡು ಅದರಿಂದ ಹಣವನ್ನ ಗಳಿಸುವಂತ ಸಾಧ್ಯತೆಗಳು ಇರುತ್ತೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಮಧ್ಯದ ಬೆರಳು ಶನಿ ಪರ್ವ ಅಂತ ಕರೀತಾರೆ. ಈ ಒಂದು ಶನಿ ಪರ್ವತದ ಕೆಳಭಾಗದಲ್ಲಿ ಅಂದ್ರೆ ಇಲ್ಲಿ ಈ ಒಂದು ಭಾಗದಲ್ಲಿ ತುಂಬಾ ಉತ್ತಮವಾದಂತ ಒಂದು ಚಿಹ್ನೆಗಳಿದ್ರೆ, ನಾನು ಆಗ್ಲೇ ಹೇಳಿದೆ ನೇರವಾದ 1 ಅಥವಾ 2 ರೇಖೆಗಳು ನೇರವಾಗಿರ್ಬೇಕು, ಮತ್ತೆ ಒಂದು ಟ್ರಯಾಂಗಲ್ ಇಲ್ಲಿ, ಮತ್ತೆ ಒಂದು ರೆಕ್ಟಾಂಗಲ್, ಟ್ರಯಾಂಗಲ್, ಮತ್ತು ಮುಖ್ಯವಾಗಿ ಮೀನಿನ ಚಿಹ್ನೆ ಇದ್ದಾಗ ಸಹ ಅತ್ಯುತ್ತಮವಾದಂತಹ ಹಣ ಸಂಗ್ರಹಣೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶುಕ್ರ ಪರ್ವ ನೋಡಿ, ಈ ಭಾಗವನ್ನ ಅಂದ್ರೆ ಹೆಬ್ಬೆರಳಿನ ಕೆಳಭಾಗವನ್ನ ಶುಕ್ರ ಪರ್ವ ಅಂತ ಕರೀತಾರೆ. ಇದು ಉತ್ತಮವಾಗಿದ್ರೆ ವ್ಯಕ್ತಿ ಕುಟುಂಬದ ಬೆಂಬಲ, ಆಸ್ತಿ ಮತ್ತು ಜೀವನದ ಸೌಕರ್ಯ ಮತ್ತು ಸಂಪತ್ತನ್ನ ಅನುಭವಿಸುವಂತ ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಪರ್ವ ಸ್ವಲ್ಪ ವೀಕ್ ಆಗಿದ್ದಾಗ ವ್ಯಕ್ತಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯನ್ನ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆ ಶುಕ್ರ ಪರ್ವ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಅವ್ರು ಇರುವಂತಹ ಲಕ್ಸುರಿ ಲೈಫ್ ಅನ್ನ ಅನುಭವಿಸುವಷ್ಟು ಅವ್ರಿಗೆ
ಅದೃಷ್ಟ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹಣದ ರೇಖೆಗೆ ಎಂದರೆ ಯಾವ್ದ್ಯಾವ್ದು ಸ್ಪೆಸಿಫಿಕ್ ಆಗಿ ಹಣದ ರೇಖೆ ಅಂದರೆ ಯಾವುದು ಅಂತ ಹೇಳೋದಕ್ಕೆ ನಾನು ಆಗಲೇ ಹೇಳಿದೆ, ಹಣದ ರೇಖೆಗೆ ಒಂದೇ ಒಂದು ಸ್ಪೆಸಿಫಿಕ್ ಆಗಂತ ಒಂದು ಯಾವುದೇ ಒಂದು ಇದು ಇಲ್ಲ. ಹಾಗಾಗಿ ಕಾಂಬಿನೇಷನಲ್ಲಿ ನೋಡಬೇಕು ಹಣದ ರೇಖೆಗಳು ಯಾವುದು ಅಂತ ಹೇಳ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ರೇಖೆಗಳಲ್ಲಿ ಅತ್ಯಂತ ಮುಖ್ಯವಾದ ಏನಪ್ಪ ಅಂದರೆ ಭಾಗ್ಯರೇಖೆ. ಭಾಗ್ಯರೇಖೆ ಅಂದರೆ ನೋಡಿ, ಈ ಯಾವುದೇ ಒಂದು ಭಾಗದಿಂದ ಹಸ್ತದ ಯಾವುದೇ ಒಂದು ಭಾಗದಿಂದ ಒಂದು ಮಧ್ಯದ ಬೆರಳ ಕಡೆ ಯಾವ ರೇಖೆಗಳು ಬರ್ತವೆ ಅವನ್ನ ನಾವೇನಂತೀವಿ ಒಂದು ಭಾಗ್ಯರೇಖೆ ಅಂತ ಕರಿತೀವಿ. ಈ ಒಂದು ಭಾಗ್ಯರೇಖೆ ಬಹಳ ಸೊಗಸಾಗಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಬಂದು ಶನಿ ಪರ್ವತವನ್ನು ತಲುಪಿದೆ ಅಂತ ಇಟ್ಕೊಳ್ಳಿ, ಅದು ಅತ್ಯುತ್ತಮವಾದಂಥ ಭಾಗ್ಯರೇಖೆ ಅಂತ ಕರಿಬೋದು. ಸೊ ಹೀಗೆ ಭಾಗ್ಯರೇಖೆ ಇದ್ದಾಗ ವ್ಯಕ್ತಿ ಬಹಳಷ್ಟು ಹಣವನ್ನು ಗಳಿಸ್ತಾರೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಭಾಗ್ಯರೇಖೆ ಮತ್ತು ಹಣ. ಸೊ ಇಲ್ಲಿ ಮುಖ್ಯವಾಗಿ ಭಾಗ್ಯರೇಖೆಯನ್ನು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಹಸ್ತದ ಯಾವುದೇ ಭಾಗದಿಂದ ಶುರುವಾಗಲಿ ಅದು ಬಂದು ಶನಿ ಪರ್ವತವನ್ನು ತಲುಪಿದೆ ಅಂದರೆ ಅದನ್ನು ಭಾಗ್ಯರೇಖೆ ಅಂತ ಕರಿತೀವಿ. ಇದು ಯಾವ ಒಂದು ಪ್ಲೇಸಿಂದ ಬರುತ್ತೆ, ಫಾರ್ ಎಕ್ಸಾಂಪಲ್ ಮಾರ್ಚಿಂದ ಬಂದರೆ ಮಂಗಳನ ಒಂದು ಶಕ್ತಿಯಿಂದ, ಗುರು ಶಕ್ತಿಯಿಂದ ಈ ಕಡೆಯಿಂದ ಬಂದರೆ ಈ ಕಡೆಯಿಂದ, ಹೀಗೆ ಯಾವ ಒಂದು ಪ್ಲಾನೆಟ್ ತುಂಬ ಮುಖ್ಯವಾದಂಥ ಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕೈಯನ್ನು ನೋಡಿದ ತಕ್ಷಣ ತಿಳ್ಕೊಬೋದು. ಸೊ ಭಾಗ್ಯರೇಖೆ ಇದ್ದರೆ ಮಾತ್ರ ಶ್ರೀಮಂತರು ಅಂತ ಹೇಳೋದಕ್ಕಲ್ಲ, ಅದರ ಗುಣ ಮುಖ್ಯ. ಅಂದರೆ ಭಾಗ್ಯರೇಖೆ ತುಂಬ ಸ್ಟ್ರೈಟ್ ಆಗಿರಬೇಕು, ತುಂಬ ಅಗಲವಾಗಿರಬಾರ್ದು, ಹಾಗೂ ಮೇಲ್ಮುಖವಾದಂಥ ಕವಲುಗಳು ಸಹ ಹೊಂದಿರಬೇಕು. ಹೀಗಿದ್ದಾಗ ಹಣ ತುಂಬ ಸೊಗಸಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಸೂರ್ಯ ರೇಖೆ ನೋಡಿ, ಈ ಉಂಗುರ ಬೆರಳಿನ ಕೆಳಭಾಗದಲ್ಲಿರುವಂಥದ್ದೇ ಸೂರ್ಯ ರೇಖೆ ಅಂತ ಹೇಳ್ಬೋದು. ಈ ಸೂರ್ಯ ರೇಖೆಯನ್ನು ಇದ್ದಂಥವರು ತುಂಬ ಯಶಸ್ವಿಯಾದಂಥ ವಿದ್ವಾಂಸರಾಗ್ತಾರೆ. ಎಷ್ಟೋ ಸಾರಿ ಇದ್ದಾಗ ವ್ಯಕ್ತಿ ಒಂದು ಸರ್ಕಾರಿ ನೌಕರಿಯನ್ನು ಪಡಿತಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಪಷ್ಟವಾದಂಥ ಒಂದು ಅಥವಾ ಎರಡು ರೇಖೆಗಳಿದೆ ಅಂತ ಇಟ್ಕೊಳ್ಳಿ, ಅವರು ಸರ್ಕಾರದ ಒಂದು ಕೆಲಸವನ್ನು ಸಹ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗಿದ್ದಾಗ ಈ ಒಂದು ರೇಖೆ ಹೇಗಿದ್ರೆ ಆದಾಯ ಯೂಟ್ಯೂಬ್ನಿಂದ ಸಹ ಬರುತ್ತೆ ಅಂತ ಹೇಳ್ಬೋದು. ಯಾವ್ದು ಹೇಳಿ, ಈ ಒಂದು ಸೂರ್ಯ ಪರ್ವ. ಸೊ ನೆಕ್ಸ್ಟ್ ಬುಧ ರೇಖೆ ಅಂದರೆ ಕಿರುಬೆರಳಿನ ಕೆಳಭಾಗದಲ್ಲಿರುವಂಥದ್ದನ್ನು ಬುಧ ರೇಖೆ ಅಂತ ಕರಿತೀವಿ. ಇದು ಒಂದು ಜೀವನ ಪರ್ವದಿಂದ ಹೀಗೆ ಮೇಲ್ಭಾಗಕ್ಕೆ ಬರುತ್ತೆ, ಅದನ್ನು ಬುಧ ರೇಖೆ ಅಂತ ಕರಿತೀವಿ. ಅಂದರೆ ಈ ರೀತಿ ರೇಖೆ ಇದ್ದಾಗ ವ್ಯಕ್ತಿ ವ್ಯಾಪಾರಿ ಆಗ್ಬೋದು, ವೈದ್ಯ ಆಗ್ಬೋದು, ಶಿಕ್ಷಕ ಆಗ್ಬೋದು, ವಕೀಲ ಆಗ್ಬೋದು, ಹಾಗೂ ಮಾರ್ಕೆಟಿಂಗ್ ಪರಿಣತಿಯನ್ನು ಹೊಂದಿರೋರಾಗಿರ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಉತ್ತಮವಾದಂಥ ಆದಾಯವನ್ನು ಗಳಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಯಾವುದು, ಗುರುಪರ್ವದಲ್ಲಿ. ಅಂದರೆ ವ್ಯಾಪಾರಿ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಕೀಲ ಆಗಿರ್ಬೋದು, ಮಾರ್ಕೆಟಿಂಗ್ ಏಜೆಂಟ್ ಆಗಿರ್ಬೋದು, ಭಾಷಣಕಾರ ಆಗಿರ್ಬೋದು, ಈ ಎಲ್ಲ ಒಂದು ಪ್ರೊಫೆಷನನ್ನು ಅವನು ಪಡಿಬೋದು. ಯಾವುದು ಗುರುಪರ್ವ ಸ್ವಲ್ಪ ಎತ್ತರವಾಗಿ ತುಂಬ ಉತ್ತಮವಾಗಿದೆ ಅಂತ ಅಂದರೆ. ಸೊ ನೆಕ್ಸ್ಟ್ ಹಣ ಬರೋಕ್ಕೆ ಇನ್ನೊಂದೇನು ಮುಖ್ಯವಾದಂಥ ನಿಯಮ ಅಂದರೆ, ಬಹಳಷ್ಟು ಚಿಹ್ನೆಗಳು ಇರ್ತವೆ, ಆದರೂ ಹಣ ಉಳಿಯೋದೇ ಇಲ್ಲ. ನಿಮ್ಗೆ ಗೊತ್ತಿದೆ, ಎಷ್ಟೋ ಸಾರಿ ಚಿಹ್ನೆಗಳಿರ್ತವೆ, ಆದರೆ ನಾನು ಆಗಲೇ ಹೇಳಿದೆ ಒಂದೇ ರೇಖೆಯನ್ನು ಆಧಾರವಾಗಿ ಇಟ್ಕೊಂಡು ಯಾವುದೇ ಪ್ರೆಡಿಕ್ಷನ್ನು ಮಾಡೋಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಹಣ ಗಳಿಸುವ ಯೋಗ ಮತ್ತು ಹಣ ಉಳಿಸುವ ಯೋಗಗಳು ಎರಡಿದೆ. ಸೊ ಆ ಎರಡನ್ನು ನಾನು ಮುಂದಿನ ವಿಡಿಯೋದಲ್ಲಿ ಭಾಳ ಸುಗಮವಾಗಿ ಯಾವುದೇ ಒಂದು ಡೌಟ್ಸ್ ಇಲ್ಲದೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋ ಭಾಳ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡ್ದಂಗೆ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಹಾಗಾಗಿ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದೀರಾ. ಒಂದು ವಿಡಿಯೋದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ವಿಚಾರವನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.